ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಸುಷ್ಮಿತಾ ಆಗಿದೆ. ನಾನು ವೀಡಿಯೋಸ್ಗಳನ್ನು ತುಂಬ ಗ್ಯಾಪ್ ಕೊಟ್ಟು ಹಾಕ್ತಾ ಇದ್ದೀನಿ ಬಿಕಾಸ್ ನನಗೆ ಟೈಮೇ ಸಿಗ್ತಾ ಇಲ್ಲ ವೀಡಿಯೋಸ್ ಮಾಡೋದಕ್ಕೆ. ಆ್ಯಂಡ್ ಹುಷಾರು ಕೂಡ ತಪ್ಪಿದೆ. ಈ ವೆದರ್ ತುಂಬ ಹೆಲ್ತ್ ಅಪ್ಸೆಟ್ ಮಾಡ್ತದೆ ಎಲ್ಲರಿಗೂ ಅಂತಲೇ ಹೇಳ್ಬೋದು. ಬಿಕಾಸ್ ಯಾವಾಗ ಬಿಸಿಲಿರುತ್ತೆ, ಯಾವಾಗ ಮಳೆ ಬರುತ್ತೆ. ಈವನ್ ಬಿಸಿಲಿದ್ರು ಮಳೆ ಬರ್ತಾನೆ ಇರುತ್ತೆ. ಯಾವಾಗ ಏನಾಗುತ್ತೆ ಅಂತ ಗೊತ್ತಾಗ್ತಾ ಇಲ್ಲ ಈ ವೆದರು. ಆ್ಯಂಡ್ ಆದಷ್ಟು ಎಲ್ಲರೂ ಬಿಸಿನೀರೇ ಕುಡೀರಿ ಅಂತ ಹೇಳ್ತಾರೆ. ಬಿಕಾಸ್ ಜಾಸ್ತಿ ಥ್ರೋಟ್ ಪೇಯ್ನು ಆ್ಯಂಡ್ ಕೋಲ್ಡ್ ಆಗ್ತಾಯಿದೆ ಎಲ್ಲರಿಗೂ. ನಾನು ಈಗ 1 ವೀಕಿಂದ ಅಷ್ಟೇ ಹುಷಾರು ತಪ್ಪಿದ್ದೆ. ಸ್ವಲ್ಪ ನೆಗ್ಲಿಜೆನ್ಸಿ ಮಾಡಿದೆ ಅಷ್ಟೇ. 4 ಡೇಸ್ ಲೀವ್ ಹಾಕೊಂಡು ಮನೆಯಲ್ಲೇ ರೆಸ್ಟ್ ಮಾಡಿದೆ. ಆ್ಯಂಡ್ ಇವಾಗ ಅಗೇನ್ 1 ವೀಕ್ ಆಯಿತು. ಅಗೇನ್ ಸ್ವಲ್ಪ ಲೈಟಾಗಿ ಕೋಲ್ಡ್ ಬಂದು ಮತ್ತೆ ಅಗೇನ್ ಸ್ವಲ್ಪ ಫೀವರ್ ಸ್ಟಾರ್ಟ್ ಆಗ್ತದೆ. ಸೊ ಎಲ್ಲರಿಗೂ ನಿಮ್ಮ ಹೆಲ್ತ್ನ ನೋಡ್ಕೊಳ್ಳಿ ಅಂತ ಹೇಳ್ತಾ, ಆ್ಯಂಡ್ ಹೆಲ್ತ್ ಇಸ್ ವೆಲ್ತ್. ಹೆಲ್ತ್ ಇದ್ರೇ ಎಲ್ಲನೂ ಮಾಡೋದಕ್ಕಾಗೋದು. ಸೊ ಆದಷ್ಟು ನಿಮ್ಮೆಲ್ಲರ ಹೆಲ್ತ್ ಮೇಲೆ ಗಮನ ಕೊಡಿ, ಹಾಗೆ ಆದಷ್ಟು ಹೆಲ್ತ್ ಕೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಏನು ಇವಳು ಯಾವಾಗಲೂ ಕುಕಿಂಗ್ ವ್ಲಾಗ್ಸೇ ಆಗ್ತಾಳೆ ಅಂತ ಬೇಜಾರಾಗಬೇಡಿ. ಆ್ಯಕ್ಚುಲಿ ಆ್ಯಸ್ ಪರ್ ದ ಡಿಸ್ಕ್ರಿಪ್ಷನ್ ನಾನು ಬೇರೆ ಬೇರೆ ವ್ಲಾಗ್ಸು ಮಾಡಬೇಕು, ಬಟ್ ಟೈಮ್ ಆಗ್ತಿಲ್ಲ ನನಗೆ ಮಾಡೋದಕ್ಕೆ. ಮುಂದಿನ ವ್ಲಾಗ್ಗಳಲ್ಲಿ ಆದಷ್ಟು ನಾನು ಬೇರೆ ಬೇರೆ ರೀತಿಯ ಬೇರೆ ಡಿಫ್ರೆಂಟ್ ಕೈಂಡ್ಸ್ ಆಫ್ ವ್ಲಾಗ್ಸ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ಅಂಥದ್ದೇನು ಮಾಡ್ತಾಯಿಲ್ಲ, ಜಸ್ಟ್ ಸಿಂಪಲ್ ರೆಸಿಪಿ ಅಷ್ಟೇ. ಸ್ವೀಟ್ ಕಾಳು ಅಂತ ಮಾಡ್ತಾ ಇರೋದು. ಸ್ವೀಟ್ ಕಾಳು ಅಂತಂದರೆ ನನ್ನ ಭಾಷೆ ನಾನು ಆ ಥರ ಕರಿತೀನಿ ಅಷ್ಟೇ. ಅದನ್ನು ಉದ್ದಿನ ಕಾಳು, ಉದ್ದಿನ ಕಾಳು ಮಾಡ್ತಾರಲ್ವ, ಸೊ ಅದನ್ನು ಹೇಗೆ ಮಾಡೋದು ಅಂತ ನಾನು ಜಸ್ಟ್ ಸಿಂಪಲ್ ರೆಸಿಪಿಯಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಉದ್ದಿನಕಾಳನ್ನ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. 1.5 ಲೋಟ ಉದ್ದಿನಕಾಳು. ಇದಕ್ಕೆ ನಾನು ಇವಾಗ 3 ಲೋಟ ನೀರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇನ್ ಕೇಸ್ 3 ಲೋಟ ಸಾಕಾಗಿಲ್ಲ ಅಂತಂದರೆ ನೀವು ಇನ್ನೊಂದು ಲೋಟ ಕೂಡ ಆ್ಯಡ್ ಮಾಡ್ಕೋಬೋದು. ಓಕೆನಾ? ಆ್ಯಡ್ ಮಾಡ್ಕೊಂಡೆಲ್ಲ ಆದಮೇಲೆ ಅದನ್ನು ನೀಟಾಗಿ ಕ್ಲೋಸ್ ಮಾಡಿ 5 ವಿಷಲ್ಸ್ ಹೊಡಿಸ್ತಿದ್ದೀನಿ. ಇನ್ ಕೇಸ್ ಅದು ಬೆಂದಿಲ್ಲ 5 ವಿಷಲ್ ಆದಮೇಲೂ ಅಂತ ಅಂದರೆ ನೀವು ಇನ್ನೂ 1-2-3 ವಿಷಲ್ಸ್ ಹೊಡಿಸ್ಕೋಬೋದು, ತೊಂದರೆ ಏನಾಗಲ್ಲ. ಕಾಳೆಲ್ಲ ನೀಟಾಗಿ ಬಂದಿದೆ. ಇದಕ್ಕೆ ಇವಾಗ ಬೆಲ್ಲನ ಆ್ಯಡ್ ಮಾಡ್ಕೋಬೇಕು. ಓಕೆನಾ? ಇಲ್ಲಿ 1.5 ಅಚ್ಚಷ್ಟು ಬೆಲ್ಲನ ಕುಟ್ಟಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಇವಾಗ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಫ್ಲೇಮ್ ಆನ್ ಮಾಡ್ಕೊಳ್ಳಿ, ಯಾಕಂದರೆ ಅದು ಬೆಲ್ಲ ಕರಗಬೇಕಲ್ವಾ, ಹಾಗಾಗಿ. ನೋಡಿ, ಆವಾಗಲೇ ನೀರೇ ಕಾಣಿಸ್ತಿರ್ಲಿಲ್ಲ ಅಲ್ವಾ, ಇವಾಗ ನೋಡಿ ಎಷ್ಟು ನೀರು ಬಿಡ್ತಾ ಇದೆ. ಬಿಕಾಸ್ ಬೆಲ್ಲ ಕರಗ್ದಂಗೆ ನೀರು ಜಾಸ್ತಿ ಬಿಡುತ್ತೆ. ಆ್ಯಂಡ್ ಸ್ವಲ್ಪ ಟೈಮ್ ಕೊಡಿ, ಯಾಕಂದರೆ ಅದು ಚೆನ್ನಾಗಿ ಕಾಳಿಗೆ ಬೆಲ್ಲ ಹಿಡಿಬೇಕು. ಅಟ್ಲೀಸ್ಟ್ 2 to 3 hours. ಹೇಳ್ಬೇಕಂದ್ರೆ ಇದನ್ನ ನಾವು ನೈಟ್ ಮಾಡಿಟ್ಬಿಡ್ತೀವಿ. ನೈಟ್ ಮಾಡಿ ಬೆಲ್ಲ ಹಾಕಿಬಿಟ್ರೆ ಸ್ವಲ್ಪ ಅದಕ್ಕೆ ಬೆಳಿಗ್ಗೆ ಎದ್ದೇಳೋ ತನಕ ಅದು ನೀಟಾಗಿ ಹೀರ್ಕೊಂಡಿರುತ್ತೆ. ಕಾಳೆಲ್ಲ ಬೆಲ್ಲ ರಸನ ಹೀರ್ಕೊಂಡಿರುತ್ತೆ. ಹಾಗಾಗಿ ಓವರ್ ನೈಟ್ ಬಿಟ್ಬಿಡ್ತೀವಿ. ಬಟ್ ಇವಾಗ ಮಧ್ಯಾಹ್ನ ಮಾಡ್ತಿರೋದ್ರಿಂದ ಅಟ್ಲೀಸ್ಟ್ 2 to 3 hours ಆದರೂ ಅದನ್ನು ಹಾಗೆ ಬಿಡಬೇಕು. ಬೆಲ್ಲ ಎಲ್ಲ ನೀಟಾಗಿ ಕರಗಾದ್ಮೇಲೆ ಅದು ಚೆನ್ನಾಗಿ ಕುದಿಯುತ್ತೆ. ಒಂದು ಕುದಿ ಆದ ತಕ್ಷಣ 2 to 3 hours ಅದನ್ನು ನೀಟಾಗಿ ಮುಚ್ಚಿಟ್ಬಿಡ್ಬೇಕು. ನಾನು ಆಗಲೇ ಹೇಳಿದಾಗೆ ಒಂದು 2 to 3 hours ಆದಮೇಲೆ ಕಾಳು ಚೆನ್ನಾಗಿ ನೆಂದಿರುತ್ತೆ, ಬೆಲ್ಲದ ನೀರು ಕಾಳಿಗೆ ಚೆನ್ನಾಗಿ ಹಿಡ್ದಿರುತ್ತೆ ಅಂತ ಹೇಳಿದೆ. ಸೊ ಇವಾಗ 2 to 3 hours ಮೇಲೆ ಆಯಿತು. ಅದೇಗಪ್ಪ ನಾನು ಚೆನ್ನಾಗಿ ಸ್ವಲ್ಪ ನಿದ್ದೆ ಮಾಡಿಕೊಂಡೆ. ಹೊರಗಡೆ ವೆದರ್ ಅಂತ ತುಂಬ ಚಿಲ್ಡಿದೆ. ಸೊ ನಿದ್ರೆ ಮಾಡಿದ್ರೆ ಒಂದ್ಸಲ ಎಚ್ಚರನೇ ಆಗಲ್ಲ, ಹಂಗೂ ಕಷ್ಟಪಟ್ಟು ಎದ್ಬಿಟ್ಟು ಬಂದೆ. ಇವಾಗ ಕಾಳು ಹೇಗಾಗಿದೆ, ಮುಂದೆ ಏನು ಮಾಡಬೇಕಂತ ಹೇಳ್ತೀನಿ ಬನ್ನಿ. ಈ ಕುಟ್ಟಣಿಗೆ ನಾನು 3 ಏಲಕ್ಕಾಯಿ ಕುಟ್ಟಕ್ಕೆ ಅಂತ ಹಾಕ್ಕೊಳ್ತಾ ಇದ್ದೀನಿ. ಅದು ಕುಟ್ಟಾದ್ಮೇಲೆ ಇಷ್ಟು ಕಾಯಿನ ನಾನು ನೀಟಾಗಿ ತುರ್ಕೊಂಡು ಅದನ್ನು ಇಟ್ಕೊಳ್ತೀನಿ. ಇನ್ ಕೇಸ್ ಕಾಯಿ ಇಲ್ಲ, ಕೊಬ್ಬರಿನ ಆ್ಯಕ್ಚುಲಿ ಯೂಸ್ ಮಾಡ್ತಾರೆ. ಇನ್ ಕೇಸ್ ಕೊಬ್ಬರಿ ಇಲ್ಲ ಅಂತಂದರೆ ಈ ಥರ ಕಾಯಿ ಯೂಸ್ ಮಾಡ್ಬೋದು. ಬಿಟ್ಟಿದ್ದೀನಿ, ಬೇಕಂದ್ರೆ ಇನ್ನೊಂದು ಸ್ವಲ್ಪ ಕಲಿಸ್ಕೊಳ್ಳಿ. ನೋಡಿ ಎಷ್ಟು ಶೈನಿಂಗ್ ಇದೆ ಈ ಉದ್ದಿನ ಕಾಳು ಅಂದ್ರೆ. ಹಾಗೆ ಇದು ಸ್ವಲ್ಪ ಒಂದು ಕುದಿ ಬರಬೇಕು. ಅದು ಕುದ್ದಾದ್ಮೇಲೆ ಇದಕ್ಕೆ ನೆಕ್ಸ್ಟು ಏಲಕ್ಕಾಯಿ ಮತ್ತು ಕಾಯಿನ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಈಗ ಇದನ್ನು ಚೆನ್ನಾಗಿ ಕುದಿಸ್ಬೇಕು. ಒಂದು ಕುದಿ ಬಂದ ಕೂಡಲೇ ನೋಡಿ ಚೆನ್ನಾಗಿ ಕುದೀತಾ ಇದೆ ಅಲ್ವಾ, ಅದು ಸ್ವಲ್ಪ ಅಬೆ ಬರ್ತಾ ಇರೋದ್ರಿಂದ ನೀಟಾಗಿ ಕಾಣಿಸ್ತಲ್ಲ ನಿಮಗೆ. ಕುದಿದ ತಕ್ಷಣ ಅದಕ್ಕೆ ಏಲಕ್ಕಿ ಪೌಡರ್ ಆ್ಯಡ್ ಮಾಡ್ಕೋತೀವಿ. ಪೂರ್ತಿ ಗ್ರೈಂಡ್ ಮಾಡಿಬಿಡ್ಬೇಡಿ ಏಲಕ್ಕಿ ಪೌಡರ್ನ, ಬಿಕಾಸ್ ಫ್ಲೇವರು ನೀಟಾಗಿ ಚೆನ್ನಾಗಿ ಬರುತ್ತೆ ಅದಿದ್ದರೆ. ಇದ್ರ ಜೊತೆಗೆ ಈಗ ಕಾಯಿ ತುರಿ, ಇವಾಗ ಇದನ್ನ ನೀಟಾಗಿ ಕಲಿಸ್ಕೋಬೇಕು.
ಇದನ್ನು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 5 to 10 ಮಿನಿಟ್ಸ್ ಬಿಟ್ಬಿಡಬೇಕು. ಚೆನ್ನಾಗಿ ಅದು ಬೇಯುತ್ತೆ ಆ ಬೇಲಿ. ಅಬೆಲ್ ಬೆಂದಮೇಲೆ ತಿನ್ನೋದಕ್ಕೆ ರೆಡಿ ಆಗಿದೆ ಅಂತಲೇ ಅರ್ಥ. ಸೊ ತಣ್ಣಗಾದ್ಮೇಲೆ ತಿನ್ನಿ, ರುಚಿಕರವಾಗಿರುತ್ತೆ. ಸೊ ಇನ್ನೂ ಯಾಕೆ ತಡ ಮಾಡ್ತಾ ಇದ್ದೀರಾ? ಸೊ ಬೇಗ ಬಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬಾಯ್.